ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿ ಹಾಗೆ ಬಿಗ್ನರ್ಸ್ಗಾಗಿ ಅಂತ ಒಂದು ಒಳ್ಳೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಹಾಕೋಕೆ ಬರೋದೇ ಇಲ್ವೋ ಅಂಥವ್ರು ಕೂಡ ಈ ಡಿಸೈನ್ ಒಂದು ಸರಿ ಇಲ್ಲ 2 ಸರಿ ನೋಡಿದರೆ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಅಂತಲೇ 100% ಹೇಳ್ತೀನಿ. ಸೊ ನೋಡಿ, ಇಲ್ಲಿ ನಾನು 8 ಎಳೆ ದಾರನ ತೊಗೊಂಡ್ಬಿಟ್ಟು ಒಂದು ಚಿಕನ್ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಒಂದು ದಾರನ ಕಟ್ಟಿ ನಾಟನ್ನು ಹಾಕಿ ಇಟ್ಕೋತಾ ಇದ್ದೀನಿ. ಮತ್ತು ಅದೇ ಥರ ದಾರನ ಇನ್ನು 1/2 ಇಂಚಿಗೆ ನಾನು ಇನ್ನೂ ಒಂದು ದಾರನ ನಾಟನ್ನು ಕಟ್ಟಿಟ್ಕೋತಾ ಇದ್ದೀನಿ. ಸೊ ಅದು ಆದಮೇಲೆ ಫ್ರೆಂಡ್ಸ್, ಇಲ್ಲಿ 1 ಇಂಚ್ ಗ್ಯಾಪ್ಗೆ ಅಂದರೆ ಒಂದು ಕುಚ್ಚು ಕಟ್ಟೋಕ್ಕೆ 1 ಇಂಚ್ ಗ್ಯಾಪನ್ನು ಬಿಟ್ಟುಬಿಟ್ಟು ನಾನು ಮತ್ತೆ ದಾರನ ಸೇರಿಸ್ಕೊತಾ ಇದ್ದೀನಿ. ಸೊ ಮೊದಲಿಗೆ ನೀವು ಸೀರೆಗೆ ಇದೇ ಥರ ದಾರನ ನೀವು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡು 1 ಇಂಚಿಗೆ ಅಂತ ಗ್ಯಾಪನ್ನು ಬಿಟ್ಟುಬಿಟ್ಟು ನೀವು ಈ ಥರ ದಾರನ ಕಟ್ಕೋಬೇಕು. ಸೊ 1 ಇಂಚಿಗೆ ಅಂದರೆ 2 ದಾರನ ಈ ಥರ 1/2 ಇಂಚಿಗೆ ಕಟ್ಟೋದು ಆದಮೇಲೆ ಮತ್ತೆ 1 ಇಂಚನ ಗ್ಯಾಪನ್ನು ಬಿಟ್ಬಿಟ್ಟು ಮತ್ತೆ ಈ ಥರ ಫುಲ್ ಸ್ಯಾರಿನ ಕಟ್ಕೊಂಡು ಹೋಗಬೇಕು. ಸೊ ನೋಡಿ, ನಾನು ಇಲ್ಲಿ ಬೀಡ್ ಹೇಗೆ ಹಾಕಿದ್ದೀನಲ್ವ, ಆ ಬೀಡ್ ಹೇಗೆ ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಚಿಕ್ಕ ನೀಡಲ್ಗೆ ದಾರನ ಹಾಕಿಬಿಟ್ಟು ಈ ಥರ ನೀಡಲ್ಗೆ ಬೀಡನ್ನು ಇನ್ಸರ್ಟ್ ಮಾಡಬೇಕು. ಸೊ ಬೀಡನ್ನು ಇನ್ಸರ್ಟ್ ಆದಮೇಲೆ ಈ ಕಡೆ ದಾರಕ್ಕೆ ನೀಡಲನ್ನು ಹಾಕಿ ಈ ಬೀಡಿಂದ ದಾರನ ಹೊರಗಡೆ ತೆಗಿಬೇಕು. ಸೊ ಈ ಕಡೆ ಅಂದರೆ ಅದು ಸ್ಲ್ಯಾಂಟಿಂಗ್ ಥರ ಒಂಥರ ಸ್ಲೀಪಿಂಗ್ ಬೀಡ್ ಬಂದುಬಿಡುತ್ತೆ ಆ ಪ್ಲೇಸಲ್ಲಿ. ನಮಗೆ ನೋಡಿ ಈ ಥರ ಬಂದುಬಿಡುತ್ತೆ ಬೀಡು. ಸೊ ಇದು ಹಾಕಿದಾದ್ಮೇಲೆ ಟೈಟಾಗಿ ಎಳ್ಕೊಂಡ್ಬಿಟ್ಟು ಒಂದು ನಾಟನ್ನು ಹಾಕ್ಕೊಳ್ಳಿ. ಸೊ ಸ್ವಲ್ಪ ರೌಂಡ್ ಮಾಡಿಬಿಟ್ಟು ಒಂದು ನಾಟನ್ನು ಹಾಕ್ಕೊಳ್ಳಿ. ಈ ಪ್ಲೇಸಲ್ಲಿ ನಿಮಗೆ ಕುಚ್ಚು ಕಟ್ಟೋದು ದಾರ ಹಾಕೋದಕ್ಕಿಂತನೂ ನೀವು ಸ್ಟಾರ್ಟಿಂಗ್ ಕಲಿತಾ ಇದ್ದೀರಾ ಅನ್ನೋದಾದರೆ ನೀವು ಕಾಟನ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು. ಅದು ತುಂಬಾ ಸೆಕ್ಯೂರ್ ಆಗಿರುತ್ತೆ. ಇದು ತುಂಬ ಟೈಟಾಗಿ ಹಾಕಬೇಕು, ಯಾಕಂದರೆ ಸೀರೆ ಚಾನ್ಸಸ್ ಜಾರ್ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಂತ ಸ್ವಲ್ಪ ಟೈಟಾಗಿ ಎಳ್ಕೊಂಡ್ಬಿಟ್ಟು ನೀವು ಹಾಕ್ಕೊಳ್ಳೋದು ಬೆಟರ್. ಯಾಕಂದರೆ ಕಾಟನ್ ಥ್ರೆಡ್ ಆದರೆ ಜಾರಲ್ಲ. ಸೊ ಇದು ಸಿಲ್ಕ್ ಥ್ರೆಡ್ ಇರೋಗೋಸ್ಕರ ಜಾರೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಫುಲ್ ಟೈಟಾಗಿ ನಾಟನ್ನು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೀವು. ಸೊ ನೋಡಿ, ನಾನು ಈ ಥರವಾಗಿ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಹಾಕ್ತಾ ಇದ್ದೀನಿ ಅಂತ, ಬೀಡಿಂದ ಹೊರಗಡೆ ಹೇಗೆ ತೆಗಿತಾ ಇದ್ದೀನಿ ಅಂತ. ಸೊ ಫುಲ್ ಸ್ಯಾರಿನ ನೀವು ಇದೇ ಥರ ಬೀಡನ್ನು ಹಾಕಿ ಕಂಟಿನ್ಯೂ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಈಸಿಯಾಗಿದೆ. 1 ಇಲ್ಲ 2 ಸರಿ ನೀವು ವಿಡಿಯೋನ ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳೋಕೆ ಟ್ರೈ ಮಾಡಿದರೆ ಕನ್ಫರ್ಮ್ ಆಗಿ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ಯಾವುದು ಹೇಗೆ ಹಾಕಬೇಕು ಅನ್ನೋದೆಲ್ಲ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಅಂತ. ಸೊ ಇದೇ ಥರ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಬೇಕು. ಸೊ ನೋಡಿ, ಫುಲ್ ಸ್ಯಾರಿನ ನಾನು ಈ ಥರ ಕಂಟಿನ್ಯೂ ಮಾಡಿಟ್ಟು 120 ಥ್ರೆಡ್ಡನ್ನು ನಾನು ಕುಚ್ಚು ಕಟ್ಟೋಗೋಸ್ಕರ ಅಂತ ಮಾಡಿಟ್ಕೊಂಡಿದ್ದೀನಿ. ಸೊ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಆ ಬೀಡಿಂದ ಹೊರಗಡೆ ದಾರನ ತೊಗೊಂಡ್ಬಿಟ್ಟು ನಮಗೆ ಎಷ್ಟು ಸೈಜ್ಗೆ ಕುಚ್ಚು ಬೇಕು ಅಷ್ಟನ್ನು ನೀವು ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿಬಿಟ್ಟು ಇಲ್ಲಿ ನೀವು 2 ಥರ ನಾಟನ್ನು ಹಾಕ್ಬೋದು. ಒಂದು ಹೂ ಹೇಗೆ ಕಟ್ತೀವಲ್ವ ಆ ಥರ ಕೂಡ ನಾಟ್ ಹಾಕ್ಬೋದು. ಇಲ್ಲ ಅಂದರೆ ನೀವು ನೀಡಲ್ಗೆ ಜರಿ ಥ್ರೆಡ್ಡನ್ನು ಹಾಕಿಬಿಟ್ಟು ಅದರಿಂದ ಕೂಡ ನಾಟನ್ನು ಹಾಕೋಬೋದು. ಸೊ ಈಸಿ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಹೂ ಕಟ್ಟೋಕೆ ಎಲ್ರಿಗೂ ಬರುತ್ತೆ. ಈ ಥರ ಈಸಿಯಾಗಿ ಬರುತ್ತೆ ಅಂತ ನಾನು ಇದರಲ್ಲೇ ತೋರಿಸ್ತಾ ಇರೋದು. ಸೊ ನಾನು ಕೂಡ ರೇರಾಗಿ ಸೂಜಿಗೆ ದಾರನ ಹಾಕಿಬಿಟ್ಟು ಕಟ್ಟೋದು ರೇರು ಫ್ರೆಂಡ್ಸ್. ನಾನು ಇದೇ ಥರ ಕಟ್ಕೊಂಡು ಹೋಗ್ತೀನಿ, ಯಾಕಂದರೆ ತುಂಬ ಬೇಗ ಆಗಿಬಿಡುತ್ತೆ ಅಂತ. ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಅದೇ ಥರ ಕಟ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ನಾನು 2 ಗ್ರೀನ್ ಕಲರ್ ಥ್ರೆಡ್ಡು ಮತ್ತು 2 ರೆಡ್ ಕಲರ್ ಥ್ರೆಡ್ಡಿಂದ ನಾನು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಫುಲ್ ಸ್ಯಾರಿ ಇದೇ ಥರ ಕಂಟಿನ್ಯೂ ಕಟ್ಕೊಂಡು ಹೋಗಿ. ಸೊ ನೋಡಿ ಫ್ರೆಂಡ್ಸ್, ಸ್ಯಾರಿ ಎಲ್ಲ ಫುಲ್ ಕಂಟಿನ್ಯೂ ಕಟ್ಕೊಂಡು ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಡಿಸೈನ್ ಬಂದುಬಿಟ್ಟು ಕಾಟನ್ ಸ್ಯಾರಿಗಾಗಿರ್ಬೋದು, ಸಿಲ್ಕ್ ಸ್ಯಾರಿಗಾಗಿರ್ಬೋದು, ಆ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು. ತುಂಬಾ ಲುಕ್ಕಾಗಿ ಅನಿಸ್ತಾ ಇತ್ತು ಡಿಸೈನ್ ಅಂತಂದು. ಯಾಕಂದರೆ ಒಳಗಡೆ 1 ಇಂಚ್ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ಟೋಗೋಸ್ಕರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಿಗಿನರ್ಸ್ ಆಗಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಡಿಸೈನ್ ಹೇಗಿದೆ ಅಂತ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್.